ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಹೆಬ್ಬರಿಗೆಯಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಟು. ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ನಾನು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಶಾಲೆ. ಅದನ್ನ ಹಳೆ ವಿದ್ಯಾರ್ಥಿಗಳೇ ಸೇರಿಕೊಂಡು ಕಟ್ಟಡದ ದುರಸ್ತಿ ಕೆಲಸವನ್ನ ಮಾಡ್ತಾರೆ. ಹಣ ಸಂಗ್ರಹದಿಂದ ಹಿಡಿದು ಎಲ್ಲ ಕೆಲಸವನ್ನು ಊರಿನವರೇ ಮಾಡ್ತಾರೆ. ಯಾವ ಶಾಲೆ ಅದು ಹಾಗಾದ್ರೆ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬರಿಗೆ. ಹೆಬ್ಬರಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ. ದಟ್ಟ ಕಾನನದ ನಡುವೆ ಆವೃತವಾಗಿದೆ. ಈ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇತ್ತು. ಇದನ್ನು ಹಲವು ದಾನಿಗಳ ಸಹಾಯದಿಂದ ಹಳೆ ವಿದ್ಯಾರ್ಥಿಗಳು ದುರಸ್ತಿ ಕೆಲಸವನ್ನ ಮಾಡಿದ್ದಾರೆ ಅಥವಾ ಕಟ್ಟಡಕ್ಕೆ ಮರುಜೀವವನ್ನ ಕೊಟ್ಟಿದ್ದಾರೆ. ಇದೇ ಏಪ್ರಿಲ್ 3 ಮತ್ತು 4ರಂದು ವಜ್ರ ಮಹೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇಲ್ಲಿ ವಿಶೇಷ ಏನು ಅಂದರೆ ಏಪ್ರಿಲ್ 3ನೇ ತಾರೀಕು ಸಂಜೆ 7 ಗಂಟೆಗೆ ನಮಗೆ ಪ್ರೇರಣಾ ನುಡಿಗಳನ್ನು ನೀಡಲು ಬರ್ತಾ ಇರೋದು ಯಾರು ಅಂದರೆ ಡಾಕ್ಟರ್ ನಾ ಸೋಮೇಶ್ವರ ಅವರು. ಡಾಕ್ಟರ್ ನಾ ಸೋಮೇಶ್ವರ ಅವರು ಯಾರು ಅಂತ ನಿಮಗೆಲ್ಲ ನಾನು ಹೇಳೋದೇ ಬೇಕಾಗಿಲ್ಲ. ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ಅವರ ಪರಿಚಯ ಇರ್ತದೆ. ಹೇಗೆ ಅಂದರೆ ಥಟ್ ಅಂತ ಹೇಳಿ ಕಾರ್ಯಕ್ರಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಹಲವು ವರ್ಷಗಳಿಂದ ಬರ್ತಾ ಇರುವ ಕಾರ್ಯಕ್ರಮ ಥಟ್ ಅಂತ ಹೇಳಿ. ಇದನ್ನು ನಡೆಸಿಕೊಡ್ತಾ ಇರೋರು ಡಾಕ್ಟರ್ ನಾ ಸೋಮೇಶ್ವರ ಅವರು. ಅವರು ವೈದ್ಯರು. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೇನೆ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಮಗೆಲ್ಲ ಅತಿ ಸಂತೋಷವನ್ನು ಉಂಟು ಮಾಡಿದೆ. ಬನ್ನಿ ಡಾಕ್ಟರ್ ನಾ ಸೋಮೇಶ್ವರ ಅವರೇ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾವೆಲ್ಲ ಚೆನ್ನಾಗಿದ್ದೇವೆ. ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇವೆ. ನಿಮ್ಮಲ್ಲಿ ಒಂದು ವಿನಮ್ರ ಕೋರಿಕೆ ಇತ್ತು. ಶಿವಮೊಗ್ಗದ ಸಾಗರ ತಾಲೂಕಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಹೆಬ್ಬರಿಗೆ ಅಂತ ಒಂದು ಗ್ರಾಮ ಇದೆ. ಆ ಹೆಬ್ಬರಿಗೆಯಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಟು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 7ನೆಯ ತರಗತಿಯವರೆಗೆ ಓದೋದಕ್ಕೆ ಅಲ್ಲಿ ಅನುಕೂಲ ಇದೆ. ವಿಶೇಷ ಏನಪ್ಪ ಅಂದರೆ ಈ ಶಾಲೆಗೆ 60 ವರ್ಷಗಳು ಪೂರ್ಣ ಆಗಿವೆ. 60 ವರ್ಷಗಳು ಅಂತ ಹೇಳ್ತಾ ಇದ್ದ ಹಾಗೆ ಕಟ್ಟಡ ಗಟ್ಟಿ ಇದೆಯಾ ಸಾರ್ ಅಂತ ಪ್ರಶ್ನೆ ಕೇಳ್ತೀರಾ? ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿತ್ತು. ಊರಿನ ಜನ ಎಲ್ಲ ಸೇರಿಕೊಂಡು, ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಕಟ್ಟಡವನ್ನು ಬಂದೋಬಸ್ತು ಮಾಡಿದ್ದಾರೆ. ಮತ್ತು ಒಂದು ಶಾಲೆ ಅಂತ ಕರೆಸ್ಕೊಳ್ಳಿಕ್ಕೆ ಏನೆಲ್ಲ ಅನುಕೂಲತೆಗಳಿರಬೇಕು ಅವೆಲ್ಲವನ್ನು ಯಥಾಶಕ್ತಿ ಮಾಡಿದ್ದಾರೆ. 60 ವರ್ಷಗಳ ತುಂಬಿದ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅದು ಸಹ ಯಶಸ್ವಿಯಾಗಿ ನಡೆಯುತ್ತೆ ತಮ್ಮೆಲ್ಲರ ಸಹಕಾರದಿಂದ. ವಜ್ರ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇದೆ. ನಾನು ಸಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಬಂದು ಶಾಲೆಯ ಅಧ್ಯಾಪಕರ ಜೊತೆ ಒಂದಷ್ಟು ಮಾತುಕತೆ ವಿಚಾರ ವಿನಿಮಯವನ್ನು ನಡೆಸಲಿದ್ದೇನೆ. ನೀವು ಸಹ ಬನ್ನಿ, ನಮ್ಮ ವಿಚಾರದಲ್ಲಿ ಪಾಲ್ಗೊಳ್ಳಬಹುದು. ಏನಾದರೂ ಪ್ರಶ್ನೆಗಳು, ಅನುಮಾನಗಳು, ಗೊಂದಲಗಳು ಇದ್ದರೆ ಪರಿಹರಿಸ್ಕೋಬಹುದು. ಬರ್ತೀರಿ ಅಲ್ವಾ? ನಿಮ್ಮ ಜೊತೆ ಮುಖ್ಯವಾಗಿ ಮಾತನಾಡೋ ಉದ್ದೇಶ ಏನು ಅಂತ ಹೇಳುತ್ತಂದರೆ
ಆ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅಂತ ನಮ್ಮ ಸವಿನಯ ಪ್ರಾರ್ಥನೆ. ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಅಯ್ಯೋ, ಯಾರು ಸೇರಿಸ್ತಾರೆ ಸರ್ಕಾರಿ ಶಾಲೆಗೆ? ನಾವು ಖಾಸಗಿ ಶಾಲೆಗೆ ಸೇರಿಸ್ತೇವೆ, ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ತೇವೆ, ಹೀಗೆಲ್ಲ ಕೆಲವು ಪಾಲಕರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಬಹುದು. ಸರಳವಾಗಿ ಹೇಳಬೇಕಾದ್ರೆ, ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಕಾನ್ವೆಂಟ್ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳಿಗಿಂತ ಬುದ್ಧಿವಂತರಾಗಿರ್ತಾರೆ, ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇದು ನಮ್ಮ ಸ್ವಾನುಭವ, ತಮ್ಮೆಲ್ಲರ ಸ್ವಾನುಭವನೂ ಆಗಿರಬಹುದು. ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಕ್ಕೆ ಅಗತ್ಯವಾದ ಪಾಠ ಏನಿದೆ ಅವೆಲ್ಲವನ್ನು ಮಾಡೋದ್ರ ಜೊತೆಗೆ ಸಾಮಾನ್ಯ ಜ್ಞಾನದ ಬಗ್ಗೆ, ನಮ್ಮ ಸಮಾಜ, ಸಂಸ್ಕೃತಿ, ದೇಶ, ಭಾಷೆಗಳ ಬಗ್ಗೆ ಅಭಿಮಾನ ಮೂಡಿಸುವಂಥ ಕೆಲಸ ನಡೆಯುತ್ತೆ. ಇಂತಹ ಕೆಲಸ ಸಾಮಾನ್ಯವಾಗಿ ಕಾನ್ವೆಂಟ್ ಶಾಲೆಗಳಲ್ಲಿ ನಡೆಯೋಲ್ಲ. ಕನ್ನಡ ಭಾಷೆ ಅಂದರೆ ದೂರ ಇಡುವ ಪ್ರಯತ್ನ ಪಡ್ತಾರೆ. ಕನ್ನಡದಲ್ಲಿ ಮಾತನಾಡಿದ್ರೆ ದಂಡ ಹಾಕುವ ಶಾಲೆಗಳು ಉಂಟು. ಹಾಗಾಗಿ ನಿಮ್ಮ ಮಕ್ಕಳು ಪರಿಪೂರ್ಣವಾಗಿ ಬೆಳಿಬೇಕಾದರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ. ಒಂದು ಪ್ರಶ್ನೆಯನ್ನು ಕೇಳಬಹುದು ತಾವು, ಇಂಗ್ಲೀಷ್ ಬೇಡವಾ? ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತರೆ ತಪ್ಪಿದೆಯಾ? ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಓದಿದ್ರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ, ಹೀಗೆಲ್ಲ ಹೇಳ್ಬೋದು. ಅದನ್ನು ನಾನು ಅಲ್ಲಗಳೆಯೋಲ್ಲ. ಈಗ ಸದ್ಯಕ್ಕೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹೆಬ್ಬೆರಿಗೆಯ ಶಾಲೆಯಲ್ಲಿ. ಆದರೆ ಮುಂದೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಒಂದು ತರಗತಿಯನ್ನು ಆರಂಭಿಸಬೇಕು. ಕನ್ನಡ ಇಂಗ್ಲೀಷ್ ಎರಡಕ್ಕೂ ಆದ್ಯತೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಎರಡೂ ಭಾಷೆಯ ಮೇಲೆ ಪ್ರಬುದ್ಧತೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪಠ್ಯವನ್ನು ಸಹ ಅವರು ಆರಂಭಿಸುವ ಯೋಚನೆಯಲ್ಲಿ ಇದ್ದಾರೆ. ಆದರೆ ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳನ್ನು ಸೇರಿಸಬೇಕು. ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಎಲ್ಲ ಅನುಕೂಲತೆಗಳನ್ನು ಮಾಡಲಿಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಂದ, ಊರಿನ ಜನರಿಂದ ಹಾಗೂ ಹಿರಿಯ ವಿದ್ಯಾರ್ಥಿಗಳಿಂದ, ಕೆಲವು ದಾನಿಗಳಿಂದ ಹಣವನ್ನು ಸಂಗ್ರಹ ಮಾಡಿ ಈ ಆಂಗ್ಲ ಮಾಧ್ಯಮದ ಶಾಲೆಯನ್ನು ಆರಂಭಿಸಬೇಕು. ಆ ಆಂಗ್ಲ ಮಾಧ್ಯಮದಲ್ಲಿ ಪಾಠವನ್ನು ಬೋಧಿಸೋದಕ್ಕೆ ಬೇಕಾಗುವಂತಹ ಅಧ್ಯಾಪಕ ವರ್ಗ ಏನಿದೆ ಅವರನ್ನು ನೇಮಿಸಿಕೊಂಡು ಅವರಿಗೂ ನಿಯಮಿತವಾಗಿ ಸಂಬಳವನ್ನು ಕೊಡಬೇಕು. ಈ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಮುಖ್ಯವಾಗಿ ಬೇಕಾಗೋದು ವಿದ್ಯಾರ್ಥಿಗಳು. ಹಾಗಾಗಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯ ಭವ್ಯವಾಗಬೇಕು ಅನ್ನೋ ಆಸೆ ತಮಗಿದ್ದರೆ, ಪಾಶ್ಚಾತ್ಯ ಪೌರತ್ಯ ಎರಡರ ಸಂಪೂರ್ಣ ಲಾಭ ನಿಮಗೆ ದೊರೆಯಬೇಕಾದರೆ ನೀವು ಹೆಬ್ಬೆರಿಗೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿಸಬೇಕು ಅಂತ ನನ್ನ ನಮ್ರ ಕೋರಿಕೆ. ಸೇರಿಸ್ತೀರಿ ಅಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಡಾಕ್ಟರ್ ನಾ ಸೋಮೇಶ್ವರ ಅವರ ಮಾತು. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆಯೇ ಸಾಧ್ಯವಾದರೆ ಹಳೆ ವಿದ್ಯಾರ್ಥಿಗಳ ಸಂಘದ ಅಕೌಂಟಿಗೆ ಹಣವನ್ನು ಕಳಿಸಿ. ಅದರ ವಿವರಗಳನ್ನು ನಾನು ಇಲ್ಲಿ ಕೊಡ್ತೇನೆ. ಅದರ ಮುಖಾಂತರ ನೀವು ಹಣವನ್ನು ಕೊಟ್ಟು ಆ ಶಾಲೆಗೆ ಮರುಜೀವವನ್ನು ಕೊಡಲು ಸಹಾಯ ಮಾಡಬಹುದು. ಧನ್ಯವಾದಗಳು. ಇಂಗ್ಲಿಷ್ ಮಾಧ್ಯಮವನ್ನು ತರುವುದಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸರ್ಕಾರದಿಂದ ಅನುಮತಿ ಕೂಡ ಸಿಕ್ಕಿದೆ. ವಿದ್ಯಾರ್ಥಿಗಳು ಸೇರಿದರೆ ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭಿಸ್ತಾರೆ. ನೀವು UPI ಮುಖಾಂತರ ಹಣವನ್ನು ಕಳುಹಿಸಬಹುದು, ಇಲ್ಲ ಅಂದರೆ ಈ ಅಕೌಂಟ್ ನಂಬರಿಗೆ ಪಾವತಿಸಬಹುದು. ಪಾವತಿಸಿದ ನಂತರ ಈ ನಂಬರಿಗೆ ನಿಮ್ಮ ವಿವರಗಳನ್ನು ಕಳುಹಿಸಿಕೊಡಿ.